ಹೊಸಪೇಟೆ ತುಂಗಭದ್ರಾ ಜಲಾಶಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ರು. ಹೊಸ ಕ್ರಸ್ಟ್ ಗೇಟ್ ನಿರ್ಮಾಣ ಕಾಮಗಾರಿಯ ವೀಕ್ಷಣೆ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ತುಂಗಭದ್ರಾ ಡ್ಯಾಂಗೆ ಹೊಸ ಗೇಟ್ ಹಳೆ ಚೈನ್ ಅಂತ ಹೇಳಿ ತುಂಗಭದ್ರಾ ಅಭದ್ರ ಮೆಗಾ ಅಭಿಯಾನವನ್ನ ರಿಪಬ್ಲಿಕ್ ಕನ್ನಡ ಮಾಡಿತು. ರಿಪಬ್ಲಿಕ್ ಕನ್ನಡದ ಅಭಿಯಾನದ ಬೆನ್ನಲ್ಲೇ ಇದೀಗ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಸ್ಥಳ ಪರಿಶೀಲನೆಯನ್ನ ನಡೆಸಿದ್ದಾರೆ. ಚಪ್ಪಲ್ ಹಾಕೊಂಡ್ಬಂದಿಲ್ಲ ತಗೋತದ ಸರ್ ಒಂದೇ ಮಿನಿಟ್ ತೋರಿ ಸರ್ ಕುಂತ್ಕೋ. ಚಪ್ಪಲ್ ಹಾಕೊಂಡ್ಬಂದಿಲ್ಲ ಅಂತೂ ಇಂತೂ ಟಿಬಿ ಡ್ಯಾಂನ ಹೂಳನ್ನ ಎತ್ತಿಸೋಕೆ ಸರ್ಕಾರ ಪ್ಲಾನ್ ಮಾಡಿದೆ. ರಿಪಬ್ಲಿಕ್ ಕನ್ನಡ ಅಭಿಯಾನದ ಬಿಗ್ ಇಂಪ್ಯಾಕ್ಟ್ ಇದು. ಟಿಬಿ ಡ್ಯಾಂ ಕುರಿತು ಅಭಿಯಾನ ಮಾಡಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ಜಲಾಶಯದಲ್ಲಿ 33 TMCಯಷ್ಟು ಹೂಳು ತುಂಬಿರುವ ಬಗ್ಗೆ ವರದಿ ಪ್ರಸಾರ ಮಾಡಲಾಗಿತ್ತು. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತಿದೆ. ಡ್ಯಾಂನಲ್ಲಿನ ಹೂಳನ್ನ ಎತ್ತೋದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಈಗ ಒಂದು ನವಲಿದೊಂದು ನನಗೆ ನಮ್ಮ ತೆಲಂಗಾಣ ಅವ್ರಿಗಿನ್ನ ಆಂಧ್ರ ಪ್ರದೇಶವರು ಮುಖ್ಯಮಂತ್ರಿಗಳು ಟೈಮ್ ಕೊಡ್ತಾ ಇಲ್ಲ. ನಾವು ಅದಕ್ಕೆ ಸಿದ್ಧ ಇದ್ದೀವಿ. ಇದಲ್ಲದೆ ಇನ್ನೊಂದು ಅದನ್ನು ಪಂಪ್ ಮಾಡಿ ಇನ್ನೊಂದು ಕಡೆ ಹಾಕಬೇಕು ಅಂತೇಳಿ ಒಂದು ವರದಿ ಎರಡನೇ ಆಪ್ಷನ್ನು ಇಟ್ಕೊಂಡಿದ್ದೀವಿ. ಅದಕ್ಕೆ ಬೋರ್ಡು ಅಲ್ಲಿ ನಮ್ಮ ಆಂಧ್ರ ಚೀಫ್ ಮಿನಿಸ್ಟ್ರು ನಮಗೆ ಯಾಕೋ ಮಾತುಗೆ ಯಾಕೆಂದರೆ ನೀರು ಹೋಗ್ತಾ ಇದ್ದಾರೆ ಅವ್ರಿಗೆ ಹೋಗ್ತಾ ಇದೆಯಲ್ಲ, ಅದಕ್ಕೆ ಅವರು ನಮ್ಗೆ ಲಾಭ ಇದೆ ಅಂತ ಮಾಡಿದ್ದಾರೆ. ಎಲ್ಲ ಡ್ಯಾಮ್ಗೂ ಹೋಗಿದ್ದು ಸಮುದ್ರಕ್ಕೆ ಹೋಗ್ತಾ ಇದೆ. ಸೊ ಅವರು ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಏನಾದ್ರು ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸರ್, ಈಗ ಹೂಳು ತುಂಬಿದ್ರಿಂದ 105 TMC ಇರೋದು ಈಗ 100 TMC ಸಾಮರ್ಥ್ಯ ಡ್ಯಾಮ್ ಇತ್ತು. ಹೌದಪ್ಪ, ಎರಡು ಆಪ್ಷನ್ ಇದೆ. ಒಂದು ಹೂಳನ್ನ ತೆಗೆದುಬಿಟ್ಟು ಕೆಲವರು ಜಮೀನುಗಳಿಗೆ ಹಾಕೊಳ್ಳೋಕ್ಕೆ, ಮರಳವ್ರು ಮಾಡ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಅವಕಾಶ ಹಿಂದೆ ಎಲ್ಲ ಒಂದು ಎಸ್ಟಿಮೇಟ್ ಆಗಿದೆ. ಈಗೂ ಕೆಲವರೆಲ್ಲ ಬರ್ತಾ ಇದ್ದಾರೆ. ಸೊ ಡ್ಯಾಮ್ ಬೋರ್ಡಲ್ಲಿ ನಾವು ಇಡ್ತೀವಿ 33 TMC ಮರಳು ತೆಗೆಯೋದು, ಮರಳಿದೆಯೋ ಅದರಿದೆಯೋ ಮಣ್ಣಿದೆಯೋ ಇವು ತೆಗಿಯೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇದು ಯಾರು ಪ್ರೈವೇಟ್ ಅವ್ರು ಬರಬೇಕು, ಅವ್ರದ್ದು ಏನಾದ್ರು ಲಾಭ ಮಾಡ್ಕೊಳ್ಳೋದಾದರೆ ನಮ್ಮದೇನು ಅಭ್ಯಂತರ ಇಲ್ಲ. ಬಟ್ ನಾವು ಬೋರ್ಡಲ್ಲಿ ಇದನ್ನು ತೀರ್ಮಾನ ಮಾಡಬೇಕು. ಇದು ನಮ್ಮ ಪ್ರಯಾರಿಟಿ ಇದೆ, ಅದು ಪ್ರಯಾರಿಟಿ ಇದೆ, ನವಲಿನೂ ಪ್ರಯಾರಿಟಿ ಇದೆ. ಕೆಳಗಡೆ ಇನ್ನೊಂದು ಹೊಸ ಲಿಫ್ಟ್ ಮಾಡಿಬಿಟ್ಟು ಆ ನೀರನ್ನ ಉಪಯೋಗಿಸ್ಕೊಳ್ಳೋಂಥದ್ದು ಒಂದಿದೆ. ಯಾಕೆಂದರೆ 33 TMC ನಾವು ವೇಸ್ಟ್ ಮಾಡ್ಕೊಳ್ಳೋಕೆ ನಮ್ಗೆ. ಮತ್ತೊಂದು ಕಡೆ ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ಗೆ ಹೊಸ ಚೈನ್ ಭಾಗ್ಯ ಕೂಡ. ಹೊಸ ಚೈನ್ ಅಳವಡಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ಇದು ಕೂಡ ರಿಪಬ್ಲಿಕ್ ಕನ್ನಡ ಅಭಿಯಾನದ ಬಿಗ್ ಇಂಪ್ಯಾಕ್ಟ್. ಟಿಬಿ ಡ್ಯಾಮ್ ಬಗ್ಗೆ ಅಭಿಯಾನ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಹೊಸ ಕ್ರಸ್ಟ್ ಗೇಟ್ ಹಳೆ ಚೈನ್ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು. ರಿಪಬ್ಲಿಕ್ ಕನ್ನಡ ವರದಿಯಿಂದ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಹೊಸ ಚೈನ್ ಅಳವಡಿಕೆಗೆ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. 33 ಒಟ್ಟು ಗೇಟ್ಗಳಲ್ಲಿ 22 ನಂಬರು ಸ್ಲೈಸ್ ಪ್ಲೇಟ್ಗೆ ಈಗಾಗಲೇ ಬಾಟಮು, ಮಿಡ್ಲು, ಟಾಪ್ ಎಲ್ಲ ಕೂಡ ಅದೆಲ್ಲ ಕೆಲಸ ಕೂಡ ಎಲ್ಲ ಮುಗಿದಿದೆ. ಈಗ ನ್ಯೂ ಚೈನು, ಈಗ ಚೈನು ನಮ್ಮ ಎಕ್ಸ್ಪರ್ಟ್ಸು ಚೈನ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಆದರೂ ಎಲ್ಲ ಗಟ್ಟಿಯಾಗಿದೆ ಅಂತೇಳಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ಚೇಂಜ್ ಮಾಡಿಬಿಡು ಅಂತ ಹೇಳಿದ್ದೀನಿ ನಾನು. ನಮ್ಮ ಟೆಂಡರಲ್ಲೇ ಸೇರಿಸಿದ್ದೀನಿ. ಈಗ ಯಾಕೆ ಇಷ್ಟೇ ಮಾಡಿದ್ದೀವಿ ಅಂತ ಚೈನ್ ಯಾಕೆ ಸುಮ್ಮನೆ ಅಂತೇಳಿ ಎಲ್ಲೂ ಹೋಗೋದಿಲ್ಲ, ಅದಕ್ಕೇನು ಬಂಡವಾಳ ನಮಗೇನು ಲಾಸ್ ಆಗೋದಿಲ್ಲ. ಅದನ್ನು ಎಸ್ಟಿಮೇಟಲ್ಲಿ ಸೇರಿಸಿದ್ದೀವಿ. ಅದನ್ನು ತೆಗೆದುಬಿಡಿ, ಚೇಂಜ್ ಮಾಡಿ ಅಂತ ಹೇಳಿದ್ದೇನೆ. ಅದು ಕೂಡ ಈಗಾಗಲೇ ತಮಿಳ್ನಾಡು ಚೆನ್ನೈಯಲ್ಲಿ ಒಂದು ಸಂಸ್ಥೆಗೆ ಅದನ್ನೇ ಮಾಡೋಂಥ ಒಂದು ಪ್ರತ್ಯೇಕವಾದಂಥ ಒಂದು ಸಂಸ್ಥೆ ಇದೆ. ಅವರಿಗೆ ಅದನ್ನು ಜವಾಬ್ದಾರಿಯನ್ನು ವಹಿಸಿದ್ದೇವೆ. 33 ಒಟ್ಟು ಗೇಟ್ಗಳಲ್ಲಿ 22 ನಂಬರು ಸ್ಲೈಸ್ ಪ್ಲೇಟ್ಗೆ ಈಗಾಗಲೇ ಬಾಟಮು, ಮಿಡ್ಲು, ಟಾಪ್ ಎಲ್ಲ ಕೂಡ ಅದೆಲ್ಲ ಕೆಲಸ ಕೂಡ ಎಲ್ಲ ಮುಗಿದಿದೆ.
ಈಗ ನ್ಯೂ ಚೈನು, ಈಗ ಚೈನು ನಮ್ಮ ಎಕ್ಸ್ಪರ್ಟ್ಸು ಚೈನ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಆದರೂ ಎಲ್ಲ ಗಟ್ಟಿಯಾಗಿದೆ ಅಂತೇಳಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ಚೇಂಜ್ ಮಾಡಿಬಿಡು ಅಂತ ಹೇಳಿದ್ದೀನಿ ನಾನು. ನಮ್ಮ ಟೆಂಡರಲ್ಲೇ ಸೇರಿಸಿದ್ದೀನಿ. ಈಗ ಯಾಕೆ ಇಷ್ಟೇ ಮಾಡಿದ್ದೀವಿ ಅಂತ ಚೈನ್ ಯಾಕೆ ಸುಮ್ಮನೆ ಅಂತೇಳಿ ಎಲ್ಲೂ ಹೋಗೋದಿಲ್ಲ, ಅದಕ್ಕೇನು ಬಂಡವಾಳ ನಮಗೇನು ಲಾಸ್ ಆಗೋದಿಲ್ಲ. ಅದನ್ನು ಎಸ್ಟಿಮೇಟಲ್ಲಿ ಸೇರಿಸಿದ್ದೀವಿ. ಅದನ್ನು ತೆಗೆದುಬಿಡಿ, ಚೇಂಜ್ ಮಾಡಿ ಅಂತ ಹೇಳಿದ್ದೇನೆ. ಅದು ಕೂಡ ಈಗಾಗಲೇ ತಮಿಳ್ನಾಡು ಚೆನ್ನೈಯಲ್ಲಿ ಒಂದು ಸಂಸ್ಥೆಗೆ ಅದನ್ನೇ ಮಾಡೋಂಥ ಒಂದು ಪ್ರತ್ಯೇಕವಾದಂಥ ಒಂದು ಸಂಸ್ಥೆ ಇದೆ, ಅವರಿಗೆ ಅದನ್ನು ಜವಾಬ್ದಾರಿಯನ್ನು ವಹಿಸಿದ್ದೇವೆ. 33 ಒಟ್ಟು ಗೇಟ್ಗಳಲ್ಲಿ 22 ನಂಬರು ಸ್ಲೈಸ್ ಪ್ಲೇಟ್ಗೆ ಈಗಾಗಲೇ ಬಾಟಮು, ಮಿಡ್ಲು, ಟಾಪ್ ಎಲ್ಲ ಕೂಡ ಅದೆಲ್ಲ ಕೆಲಸ ಕೂಡ ಎಲ್ಲ ಮುಗಿದಿದೆ. ಈಗ ನ್ಯೂ ಚೈನು, ಈಗ ಚೈನು ನಮ್ಮ ಎಕ್ಸ್ಪರ್ಟ್ಸು ಚೈನ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಹೊಸಪೇಟೆ ತುಂಗಭದ್ರಾ ಜಲಾಶಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ರು. ಹೊಸ ಕ್ರಸ್ಟ್ ಗೇಟ್ ನಿರ್ಮಾಣ ಕಾಮಗಾರಿಯ ವೀಕ್ಷಣೆ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ತುಂಗಭದ್ರಾ ಡ್ಯಾಂಗೆ ಹೊಸ ಗೇಟ್, ಹಳೆ ಚೈನ್ ಅಂತ ಹೇಳಿ ತುಂಗಭದ್ರಾ ಅಭದ್ರಾ ಮೆಗಾ ಅಭಿಯಾನವನ್ನ ರಿಪಬ್ಲಿಕ್ ಕನ್ನಡ ಮಾಡಿತು. ರಿಪಬ್ಲಿಕ್ ಕನ್ನಡದ ಅಭಿಯಾನದ ಬೆನ್ನಲ್ಲೇ ಇದೀಗ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಸ್ಥಳ ಪರಿಶೀಲನೆಯನ್ನ ನಡೆಸಿದ್ದಾರೆ. ಚಪ್ಪಲ್ ಹಾಕೊಂಡು ಬಂದಿಲ್ಲ ತಗೋತಾ ಸರ್. ಒಂದೇ ಮಿನಿಟ್ ತೋರಿ ಸರ್, ಕುಂತ್ಕೊಳ್ಳಿ. ಚಪ್ಪಲ್ ಹಾಕೊಂಡು ಬಂದಿಲ್ಲ. ಅಂತೂ ಇಂತೂ ಟಿಬಿ ಡ್ಯಾಂನ ಹೂಳನ್ನ ಎತ್ತಿಸೋಕೆ ಸರ್ಕಾರ ಪ್ಲಾನ್ ಮಾಡಿದೆ. ರಿಪಬ್ಲಿಕ್ ಕನ್ನಡ ಅಭಿಯಾನದ ಬಿಗ್ ಇಂಪ್ಯಾಕ್ಟ್ ಇದು. ಟಿಬಿ ಡ್ಯಾಮ್ ಕುರಿತು ಅಭಿಯಾನ ಮಾಡಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ಜಲಾಶಯದಲ್ಲಿ 33 TMCಯಷ್ಟು ಹೂಳು ತುಂಬಿರುವ ಬಗ್ಗೆ ವರದಿ ಪ್ರಸಾರ ಮಾಡಲಾಗಿದೆ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತಿದೆ. ಡ್ಯಾಂನಲ್ಲಿನ ಹೂಳನ್ನ ಎತ್ತೋದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಈಗ ಒಂದು ನವಲಿದೊಂದು ನನಗೆ ನಮ್ಮ ತೆಲಂಗಾಣ ಅವ್ರಿಗಿನ್ನ ಆಂಧ್ರ ಪ್ರದೇಶವರು ಮುಖ್ಯಮಂತ್ರಿಗಳು ಟೈಮ್ ಕೊಡ್ತಾ ಇಲ್ಲ. ನಾವು ಅದಕ್ಕೆ ಸಿದ್ಧ ಇದ್ದೀವಿ. ಇದಲ್ಲದೆ ಇನ್ನೊಂದು ಅದನ್ನು ಪಂಪ್ ಮಾಡಿ ಇನ್ನೊಂದು ಕಡೆ ಹಾಕಬೇಕು ಅಂತೇಳಿ ಒಂದು ವರದಿ ಎರಡನೇ ಆಪ್ಷನ್ನು ಇಟ್ಕೊಂಡಿದ್ದೀವಿ. ಅದಕ್ಕೆ ಬೋರ್ಡು ಅಲ್ಲಿ ನಮ್ಮ ಆಂಧ್ರ ಚೀಫ್ ಮಿನಿಸ್ಟ್ರು ನಮಗೆ ಯಾಕೋ ಮಾತಿಗೆ, ಯಾಕೆಂದರೆ ನೀರು ಹೋಗ್ತಾ ಇದ್ದಾರೆ ಅವ್ರಿಗೆ ಹೋಗ್ತಾ ಇದೆಯಲ್ಲ, ಅದಕ್ಕೆ ಅವರು ನಮ್ಗೆ ಲಾಭ ಇದೆ ಅಂತ ಮಾಡಿದ್ದಾರೆ. ಎಲ್ಲ ಡ್ಯಾಮ್ಗೂ ಹೋಗಿದ್ದು ಸಮುದ್ರಕ್ಕೆ ಹೋಗ್ತಾ ಇದೆ. ಸೊ ಅವರು ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಏನಾದ್ರು ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸರ್, ಈಗ ಹೂಳು ತುಂಬಿದ್ರಿಂದ 105 TMC ಇರೋದು ಈಗ 100 TMC ಸಾಮರ್ಥ್ಯ ಡ್ಯಾಮ್ ಇತ್ತು. ಹೌದಪ್ಪ, 2 ಆಪ್ಷನ್ ಇದೆ. ಒಂದು ಹೂಳನ್ನ ತೆಗೆದುಬಿಟ್ಟು ಕೆಲವರು ಜಮೀನುಗಳಿಗೆ ಹಾಕೊಳ್ಳೋಕ್ಕೆ, ಮರಳವ್ರು ಮಾಡ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಅವಕಾಶ ಹಿಂದೆ ಎಲ್ಲ ಒಂದು ಎಸ್ಟಿಮೇಟ್ ಆಗಿದೆ. ಈಗೂ ಕೆಲವರೆಲ್ಲ ಬರ್ತಾ ಇದ್ದಾರೆ. ಸೊ ಡ್ಯಾಮ್ ಬೋರ್ಡಲ್ಲಿ ನಾವು ಇಡ್ತೀವಿ 33 TMC ಮರಳು ತೆಗೆಯೋದು, ಮರಳಿದೆಯೋ ಅದರಿದೆಯೋ ಮಣ್ಣಿದೆಯೋ ಇವು ತೆಗಿಯೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇದು ಯಾರು ಪ್ರೈವೇಟ್ ಅವ್ರು ಬರಬೇಕು, ಅವ್ರದ್ದು ಏನಾದ್ರು ಲಾಭ ಮಾಡ್ಕೊಳ್ಳೋದಾದರೆ ನಮ್ಮದೇನು ಅಭ್ಯಂತರ ಇಲ್ಲ. ಬಟ್ ನಾವು ಬೋರ್ಡಲ್ಲಿ ಇದನ್ನು ತೀರ್ಮಾನ ಮಾಡಬೇಕು. ಇದು ನಮ್ಮ ಪ್ರಯಾರಿಟಿ ಇದೆ, ಅದು ಪ್ರಯಾರಿಟಿ ಇದೆ, ನವಲಿನೂ ಪ್ರಯಾರಿಟಿ ಇದೆ. ಕೆಳಗಡೆ ಇನ್ನೊಂದು ಹೊಸ ಲಿಫ್ಟ್ ಮಾಡಿಬಿಟ್ಟು ಆ ನೀರನ್ನ ಉಪಯೋಗಿಸ್ಕೊಳ್ಳೋಂಥದ್ದು ಒಂದಿದೆ. ಯಾಕೆಂದರೆ 33 TMC ನಾವು ವೇಸ್ಟ್ ಮಾಡ್ಕೊಳ್ಳೋಕೆ ನಮ್ಗೆ. ಮತ್ತೊಂದು ಕಡೆ ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ಗೆ ಹೊಸ ಚೈನ್ ಭಾಗ್ಯ ಕೂಡ. ಹೊಸ ಚೈನ್ ಅಳವಡಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ಇದು ಕೂಡ ರಿಪಬ್ಲಿಕ್ ಕನ್ನಡ ಅಭಿಯಾನದ ಬಿಗ್ ಇಂಪ್ಯಾಕ್ಟ್. ಟಿಬಿ ಡ್ಯಾಮ್ ಬಗ್ಗೆ ಅಭಿಯಾನ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಹೊಸ ಕ್ರಸ್ಟ್ ಗೇಟ್, ಹಳೆ ಚೈನ್ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು. ರಿಪಬ್ಲಿಕ್ ಕನ್ನಡ ವರದಿಯಿಂದ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಹೊಸ ಚೈನ್ ಅಳವಡಿಕೆಗೆ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ.
33 ಒಟ್ಟು ಗೇಟ್ಗಳಲ್ಲಿ 22 ನಂಬರು ಸ್ಲೈಸ್ ಪ್ಲೇಟ್ಗೆ ಈಗಾಗಲೇ ಬಾಟಮು ಮಿಡ್ಲು ಟಾಪ್ ಎಲ್ಲ ಕೂಡ ಅದೆಲ್ಲ ಕೆಲಸ ಕೂಡ ಎಲ್ಲ ಮುಗಿದಿದೆ. ಈಗ ನ್ಯೂ ಚೈನು, ಈಗ ಚೈನು ನಮ್ಮ ಎಕ್ಸ್ಪರ್ಟ್ಸು ಚೈನ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಆದರೂ ಎಲ್ಲ ಗಟ್ಟಿಯಾಗಿದೆ ಅಂತೇಳಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ಚೇಂಜ್ ಮಾಡಿಬಿಡು ಅಂತ ಹೇಳಿದ್ದೀನಿ ನಾನು. ನಮ್ಮ ಟೆಂಡರಲ್ಲೇ ಸೇರಿಸಿದ್ದೀನಿ. ಈಗ ಯಾಕೆ ಇಷ್ಟೇ ಮಾಡಿದ್ದೀವಂತ ಚೈನ್ ಯಾಕೆ ಸುಮ್ಮನೆ ಅಂತೇಳಿ ಎಲ್ಲೂ ಹೋಗೋದಿಲ್ಲ, ಅದಕ್ಕೇನು ಬಂಡವಾಳ ನಮಗೇನು ಲಾಸ್ ಆಗೋದಿಲ್ಲ. ಅದನ್ನು ಎಸ್ಟಿಮೇಟಲ್ಲಿ ಸೇರಿಸಿದ್ದೀವಿ, ಅದನ್ನು ತೆಗೆದುಬಿಡಿ ಚೇಂಜ್ ಮಾಡಿ ಅಂತ ಹೇಳಿದ್ದೇನೆ. ಅದು ಕೂಡ ಈಗಾಗಲೇ ತಮಿಳ್ನಾಡು ಚೆನ್ನೈಯಲ್ಲಿ ಒಂದು ಸಂಸ್ಥೆಗೆ ಅದನ್ನೇ ಮಾಡೋಂಥ ಒಂದು ಪ್ರತ್ಯೇಕವಾದಂಥ ಒಂದು ಸಂಸ್ಥೆ ಇದೆ, ಅವರಿಗೆ ಅದನ್ನು ಜವಾಬ್ದಾರಿಯನ್ನು ವಹಿಸಿದ್ದೇವೆ. 33 ಒಟ್ಟು ಗೇಟ್ಗಳಲ್ಲಿ 22 ನಂಬರು ಸ್ಲೈಸ್ ಪ್ಲೇಟ್ಗೆ ಈಗಾಗಲೇ ಬಾಟಮು ಮಿಡ್ಲು ಟಾಪ್ ಎಲ್ಲ ಕೂಡ ಅದೆಲ್ಲ ಕೆಲಸ ಕೂಡ ಎಲ್ಲ ಮುಗಿದಿದೆ. ಈಗ ನ್ಯೂ ಚೈನು, ಈಗ ಚೈನು ನಮ್ಮ ಎಕ್ಸ್ಪರ್ಟ್ಸು ಚೈನ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಆದರೂ ಎಲ್ಲ ಗಟ್ಟಿಯಾಗಿದೆ ಅಂತೇಳಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ಚೇಂಜ್ ಮಾಡಿಬಿಡು ಅಂತ ಹೇಳಿದ್ದೀನಿ ನಾನು. ನಮ್ಮ ಟೆಂಡರಲ್ಲೇ ಸೇರಿಸಿದ್ದೀನಿ. ಈಗ ಯಾಕೆ ಇಷ್ಟೇ ಮಾಡಿದ್ದೀವಂತ ಚೈನ್ ಯಾಕೆ ಸುಮ್ಮನೆ ಅಂತೇಳಿ ಎಲ್ಲೂ ಹೋಗೋದಿಲ್ಲ, ಅದಕ್ಕೇನು ಬಂಡವಾಳ ನಮಗೇನು ಲಾಸ್ ಆಗೋದಿಲ್ಲ. ಅದನ್ನು ಎಸ್ಟಿಮೇಟಲ್ಲಿ ಸೇರಿಸಿದ್ದೀವಿ, ಅದನ್ನು ತೆಗೆದುಬಿಡಿ ಚೇಂಜ್ ಮಾಡಿ ಅಂತ ಹೇಳಿದ್ದೇನೆ. ಅದು ಕೂಡ ಈಗಾಗಲೇ ತಮಿಳ್ನಾಡು ಚೆನ್ನೈಯಲ್ಲಿ ಒಂದು ಸಂಸ್ಥೆಗೆ ಅದನ್ನೇ ಮಾಡೋಂಥ ಒಂದು ಪ್ರತ್ಯೇಕವಾದಂಥ ಒಂದು ಸಂಸ್ಥೆ ಇದೆ, ಅವರಿಗೆ ಅದನ್ನು ಜವಾಬ್ದಾರಿಯನ್ನು ವಹಿಸಿದ್ದೇವೆ. 33 ಒಟ್ಟು ಗೇಟ್ಗಳಲ್ಲಿ 22 ನಂಬರು ಸ್ಲೈಸ್ ಪ್ಲೇಟ್ಗೆ ಈಗಾಗಲೇ ಬಾಟಮು ಮಿಡ್ಲು ಟಾಪ್ ಎಲ್ಲ ಕೂಡ ಅದೆಲ್ಲ ಕೆಲಸ ಕೂಡ ಎಲ್ಲ ಮುಗಿದಿದೆ. ಈಗ ನ್ಯೂ ಚೈನು, ಈಗ ಚೈನು ನಮ್ಮ ಎಕ್ಸ್ಪರ್ಟ್ಸು ಚೈನ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ,